ನಮಸ್ಕಾರ ಚಿಕ್ಕಬಳ್ಳಾಪುರ. ಇಂದಿನ ಸಂಚಿಕೆ ಸ್ಕಂದಗಿರಿ ಬೆಟ್ಟದ ತಪ್ಪಲಿನಲ್ಲಿರುವ ಕಳವರ ಗ್ರಾಮದ ಪಾಪಾಗ್ನಿ ಮಠ. ಇದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇರುತ್ತದೆ. ಈ ಮಠ ನಿರ್ಮಾಣವಾಗಿದ್ದು ಚೋಳರ ಕಾಲದಲ್ಲಿ. ಶಿವಾಚರಣೆಗೆ ಪ್ರಾಶಸ್ತ್ಯ ನೀಡಲು ರುದ್ರಪೀಠ ಎಂಬ ಮಠ ಸ್ಥಾಪನೆ ಮಾಡಲಾಯಿತು. ಕಾಲಕ್ರಮೇಣ ಅದು ಪಾಪಾಗ್ನಿ ಮಠವಾಗಿ ಕರೆಯಲ್ಪಡಿತು. ಇಲ್ಲಿನ ಇತಿಹಾಸ ತಿಳಿಯಬೇಕೆಂದರೆ ಕಡಪ ಜಿಲ್ಲೆಯಲ್ಲಿ ಪೋತಲೂರು ಬ್ರಹ್ಮೇಂದ್ರ ಸ್ವಾಮಿಯವರು ಜನಿಸಿದ್ದರು. ಅನಂತರ ಅವರು ಅನಾಥರಾಗಿದ್ದ ಕಾರಣ ಕಾಶಿಯಲ್ಲಿ ಇರುವ ಆತ್ರಿ ಮಹಾಮುನಿ ಆಶ್ರಮದಲ್ಲಿ ಬಿಡಲಾಯಿತು. ಅದೇ ಸಮಯದಲ್ಲಿ ಕಳವಾರದ ಪಾಪಾಗ್ನಿ ಮಠದ ಅಧಿಪತಿ ವೀರಭೋಜಾಚಾರ್ಯರು ಹಾಗೂ ಅವರ ಧರ್ಮಪತ್ನಿಗೆ ಸಂತಾನ ಭಾಗ್ಯ ಇಲ್ಲದೆ ಕೊರಗುತ್ತಿರುತ್ತಾರೆ. ಸಾಧುಗಳು ಅವರಿಗೆ ಕಾಶಿಗೆ ಹೋಗಿ ಬಂದರೆ ಶಿಶುವೊಂದು ಪ್ರಾಪ್ತಿಯಾಗುತ್ತದೆ ಎಂದು ತಿಳಿಸುತ್ತಾರೆ. ಅವರು ಕಾಶಿಗೆ ಹೋಗುತ್ತಾ ಆತ್ರಿ ಮಹಾಮುನಿ ಆಶ್ರಮಕ್ಕೆ ಭೇಟಿ ನೀಡಿರುತ್ತಾರೆ. ಅಲ್ಲಿನ ಋಷಿಗಳು ಪೋತಲೂರು ಬ್ರಹ್ಮೇಂದ್ರ ಸ್ವಾಮಿಗಳನ್ನೇ ನೀಡಿ ಇವರನ್ನು ಪೋಷಿಸಲು ಹೇಳುತ್ತಾರೆ. ಹಾಗೆ ಈ ಮಠ ಪ್ರಸಿದ್ಧವಾಗುತ್ತದೆ. ಕೂಗಳತೆಯ ದೂರದಲ್ಲಿ ಈ ಶಿವಲಿಂಗ ಇರುತ್ತದೆ. ಇಲ್ಲಿ ಶಿವಲಿಂಗ ಹೇಗೆ ಬಂತೆಂದರೆ, ದತ್ತುಪುತ್ರನ ಪಡೆದ ನಂತರ ಆತ್ರಿ ಆಶ್ರಮದಿಂದ 3 ಜನ ಬರಬಾರದೆಂದು ಶಿವಲಿಂಗವನ್ನು ಕೊಟ್ಟು ಕಳಿಸಿರುತ್ತಾರೆ. ಈ ಶಿವಲಿಂಗವನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿರುತ್ತದೆ. ಬನ್ನಿ ನಮ್ಮ ಚಿಕ್ಕಬಳ್ಳಾಪುರದ ಹೆಮ್ಮೆಯನ್ನು ಮತ್ತಷ್ಟು ಏರಿಸೋಣ.